ಮದ್ಯ ಸೇವಿಸಿ ಸೀಬರ್ಡ್ ಬಸ್ ಓಡಿಸುತ್ತಿದ್ದಾಗಲೇ ಚಾಲಕ ಲಾಕ್ ಆಗಿದ್ದಾನೆ. ಸೀಬರ್ಡ್ ಬಸ್ ದುರಂತದ ಬೆನ್ನಲ್ಲೇ ಮತ್ತೊಂದು ನಿರ್ಲಕ್ಷ್ಯ ಇಲ್ಲಿ ಬಯಲಾಗಿದೆ. ಸೀಬರ್ಡ್ ಬಸ್ ದುರಂತ 7 ಮಂದಿಯನ್ನ ಬಲಿ ತಗೊಂಡಿದೆ. ಅದರ ಬೆನ್ನಲ್ಲೇ ನಿರ್ಲಕ್ಷ್ಯ. ಕುಡಿದು ಚಾಲನೆಯನ್ನ ಮಾಡ್ತಾ ಇದ್ದ ಚಾಲಕ ತಪಾಸಣೆಯ ವೇಳೆ ಸಿಕ್ಕಿಬಿದ್ದಿದ್ದಾನೆ. ಪ್ರಯಾಣಿಕರಿದ್ದ ಸೀಬರ್ಡ್ ಬಸ್ ಓಡಿಸ್ತಾ ಇದ್ದ ಚಾಲಕ ದಿವಾಕರ್ ಬೆಂಗಳೂರು ಟು ಗೋವಾಗೆ ಹೊರಟಿದ್ದಂತಹ ಸೀಬರ್ಡ್ ಬಸ್ ಉಪಾರಪೇಟೆ ಸಂಚಾರಿ ಪೊಲೀಸರು ಕಾರ್ಯಾಚರಣೆಯನ್ನ ಮಾಡಿರುವುದು. ಕೂಡಲೇ ಬಸ್ ಚಾಲಕನನ್ನ ವಶಕ್ಕೆ ಪಡೆದಿದ್ದಾರೆ. ಬೇರೆ ಚಾಲಕನ ವ್ಯವಸ್ಥೆಯನ್ನ ಮಾಡಿ ಬಸ್ ಅನ್ನ ಕಳಿಸಿದ್ದಾರೆ ಪೊಲೀಸರು. ಹಿರಿಯೂರು ಬಸ್ ದುರಂತದ ಬೆನ್ನಲ್ಲೇ ಪೊಲೀಸರು ಕಾರ್ಯಾಚರಣೆಗಿಳಿದಿದ್ದಾರೆ. ನಿರಂತರವಾಗಿ ತಪಾಸಣೆ ನಡೀತಾ ಇದೆ. ಈ ವೇಳೆ ಸೀಬರ್ಡ್ ಬಸ್ ಓಡಿಸುತ್ತಿದ್ದಂತಹ ಚಾಲಕ ದಿವಾಕರ್ ಕುಡಿದು ಸಿಕ್ಕಿಬಿದ್ದಿದ್ದಾನೆ. ಈ ರೀತಿ ಮಾಡಿದ್ರೆ ಅಪಘಾತಗಳಾಗದೆ ಇನ್ನೇನಾಗುತ್ತೆ? ಮೊನ್ನೆಯಷ್ಟೇ ನಡೆದಂತಹ ದುರಂತ ಇದೆಯಲ್ಲ, ಇದು 7 ಮಂದಿಯನ್ನ ಬಲಿ ತಗೊಂಡಿದೆ. ಜೊತೆಗೆ ಸೀಬರ್ಡ್ ಬಸ್ ವಿರುದ್ಧ ಪ್ರಯಾಣಿಕರು ಸಾಕಷ್ಟು ಗಂಭೀರ ಆರೋಪಗಳನ್ನು ಮಾಡ್ತಿದ್ದಾರೆ. ಅದರ ಅವ್ಯವಸ್ಥೆಯ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ. ಇದರ ಬೆನ್ನಲ್ಲೇ ಚಾಲಕ ಕುಡಿದು ಪೊಲೀಸರ ಕೈಗೆ ತಗ್ಲಾಕೊಂಡಿದ್ದಾನೆ. ತಪಾಸಣೆಯ ಸಂದರ್ಭದಲ್ಲಿ ಆತ ಕುಡಿದಿರೋದು ಕನ್ಫರ್ಮ್ ಆಗಿದೆ. ಆತನನ್ನ ವಶಕ್ಕೆ ಪಡೆದು ಬೇರೆ ಚಾಲಕನನ್ನ ಆ ಬಸ್ಸಿಗೆ ನಿಯೋಜಿಸಿ ನಂತರದಲ್ಲಿ ಆ ಬಸ್ಸನ್ನ ಬಿಟ್ಟು ಕಳಿಸಿದ್ದಾರೆ. ಹೊಸ ವರ್ಷಾಚರಣೆಗೆ ದಿನಗಣನೆ ಶುರುವಾಗಿದೆ. ಹಾಗಾಗಿ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಬೆಂಗಳೂರಿನಾದ್ಯಂತ ಡ್ರಿಂಕ್ ಅಂಡ್ ಡ್ರೈವ್ ತಪಾಸಣೆ ನಡೀತಾ ಇದೆ. ನಗರದ 140 ಪಾಯಿಂಟ್ಗಳಲ್ಲಿ ಪೊಲೀಸರಿಂದ ತಪಾಸಣೆ. ಸುಮಾರು 500ಕ್ಕೂ ಹೆಚ್ಚು ಕೇಸ್ಗಳು ದಾಖಲಾಗಿವೆ. 3 ದಿನಗಳಲ್ಲಿ 1500ಕ್ಕೂ ಹೆಚ್ಚು ಕೇಸ್ ದಾಖಲು. ಅಂದ್ರೆ ಒಂದೊಂದು ದಿನ 500 ಕೇಸ್ ದಾಖಲಾಗ್ತಾ ಇದೆ. ಹೊಸ ವರ್ಷಾಚರಣೆಗೆ ಕ್ಷಣಗಣನೆ ಶುರುವಾಗಿರುವ ಹಿನ್ನೆಲೆಯಲ್ಲಿ ಬೆಂಗಳೂರು ಪೊಲೀಸರು ಫುಲ್ ಅಲರ್ಟ್ ಆಗಿದ್ದಾರೆ. ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಹೊಸ ವರ್ಷಾಚರಣೆ ಸಮೀಪಿಸುತ್ತಿರತಕ್ಕಂಥ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಬಹುತೇಕ ಪ್ರಮುಖ ಜಂಕ್ಷನ್ಗಳಲ್ಲಿ ಹಾಗೂ ವೃತ್ತಗಳಲ್ಲೂ ಕೂಡ ಡಿಡಿ ಚೆಕ್ ಅನ್ನು ಮಾಡ್ತಿರ್ತಕ್ಕಂಥ ನಾನು ಹಿಂಭಾಗದಲ್ಲಿ ನೀವು ಈಗಾಗಲೇ ಗಮನಿಸಿದ್ದೀರಾ. ನಾವೀಗ ಬೆಂಗಳೂರಿನ ಉಪ್ಪಾರಪೇಟೆ ಸಂಚಾರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇರತಕ್ಕಂಥ ಈ ಒಂದು ಜಂಕ್ಷನ್ನ ಬಳಿ ಇದ್ದೇವೆ. ಮೆಜೆಸ್ಟಿಕ್ ಅನ್ನು ಸಂಪರ್ಕ ಮಾಡುವಂಥ ಜಂಕ್ಷನ್ ಅಲ್ಲಿ ಇರತಕ್ಕಂಥದ್ದು ನೀವು ಈಗಾಗಲೇ ಗಮನಿಸ್ತಾ ಇದ್ದಾರೆ. ಇಲ್ಲಿರ್ತಕ್ಕಂಥ ಪೊಲೀಸ್ ಸಿಬ್ಬಂದಿ, ಟ್ರಾಫಿಕ್ ಸಿಬ್ಬಂದಿ ಎಲ್ಲರೂ ಕೂಡ ಡಿಡಿ ಚೆಕ್ ಮಾಡ್ತಿರ್ತಕ್ಕಂಥದ್ದು, ಡ್ರಿಂಕ್ ಅಂಡ್ ಡ್ರೈವ್ ಅನ್ನ ಚೆಕ್ ಅನ್ನು ಮಾಡ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕಳೆದ 2 ದಿನಗಳ ಹಿಂದೆ ಚಿತ್ರದುರ್ಗದಲ್ಲಿ ಸಂಭವಿಸಿದಂತಹ ಅಪಘಾತ ಏನಿತ್ತು, ಅಪಘಾತದಲ್ಲಿ 6ಕ್ಕೂ ಹೆಚ್ಚು ಜನರು ಮೃತಪಟ್ಟಿದ್ರು. ಈ ಘಟನೆಗೆ ಸಂಬಂಧಪಟ್ಟಂತೆ ಟ್ರಾವೆಲ್ಸ್ ಏನಿದೆ, ಸೀಬರ್ಡ್ ಟ್ರಾವೆಲ್ಸ್ ನ ದಿವಾಕರ್ ಎಂಬ ಡ್ರೈವರ್ ಕೂಡ ಇದೇ ಒಂದು ಜಾಗದಲ್ಲಿ ಕಳೆದ ಕೆಲವು ನಿಮಿಷಗಳ ಹಿಂದೆಯಷ್ಟೇ ಡ್ರಿಂಕ್ ಅಂಡ್ ಡ್ರೈವ್ ಮಾಡಿ ಬಸ್ ಅನ್ನ ಚಲಾಯಿಸುತ್ತಿದ್ದ ಅಂತ ಹೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥ. ಈಗಾಗಲೇ ಘಟನೆಗೆ ಸಂಬಂಧಪಟ್ಟಂತೆ ಸೀಬರ್ಡ್ ಬಸ್ನ ಚಾಲಕ ಏನಿದ್ದ ದಿವಾಕರ್ನ ಆತನನ್ನು ಕೂಡ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದು ಆತನನ್ನ ತಪಾಸಣೆಗೊಳಪಡಿಸುವಂತಹ ಸಂದರ್ಭದಲ್ಲಿ ಆತ ಡ್ರಿಂಕ್ ಅಂಡ್ ಡ್ರೈವ್ ಮಾಡಿರ್ತಕ್ಕಂಥ ಕಂಡು ಬಂದಿರತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಸೀಬರ್ಡ್ ಬಸ್ನ ಚಾಲಕನಿದ್ದಾನೆ, ಆತನನ್ನು ವಶಕ್ಕೆ ಪಡೆದುಕೊಂಡು ಮತ್ತೋರ್ವ ಬಸ್ ಚಾಲಕರನ್ನ ಪಡೆದು ಈಗಾಗಲೇ ಬಸ್ ಅನ್ನ ಬಿಟ್ಟು ಕಳಿಸಿರ್ತಕ್ಕಂಥ ಈಗಾಗಲೇ ಗಮನಿಸ್ತಾ ಇದ್ದೀರಾ. ಲಾರಿಯ ಚಾಲಕರನ್ನು ಕೂಡ ಈಗಾಗಲೇ ಪೊಲೀಸರು ತಪಾಸಣೆಗೊಳಪಡಿಸಿರ್ತಕ್ಕಂಥದ್ದು, ಡಿಡಿ ಚೆಕ್ ಅನ್ನ ಮಾಡ್ತಿದ್ದಾರೆ. ಒಂದು ವೇಳೆ ಡ್ರಿಂಕ್ಸ್ ಮಾಡಿರ್ತಕ್ಕಂಥದ್ದು ಕಂಡು ಬಂದಿದ್ರೆ ಆ ವೆಹಿಕಲ್ನು ಕೂಡ ಸೀಸ್ ಮಾಡುವಂತ ಪ್ರಕ್ರಿಯೆಗೆ ಪೊಲೀಸರು ಮುಂದಾಗ್ತಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ 10,000 ರೂಪಾಯಿಗಳ ದಂಡಾಸ್ತ್ರವನ್ನು ಕೂಡ ಪ್ರಯೋಗ ಮಾಡ್ತಿದ್ದಾರೆ. ಬೆಂಗಳೂರಿನಲ್ಲಿ ಸರಾಸರಿ ಕಳೆದ 1 ವಾರದಿಂದಲೂ ಕೂಡ ಇದೇ ರೀತಿಯಾಗಿ ಡ್ರಿಂಕ್ ಅಂಡ್ ಡ್ರೈವ್ ಚೆಕಪ್ ಅನ್ನು ಮಾಡ್ತಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಸರಾಸರಿ 500 ಕೇಸ್ಗಳು ಪ್ರತಿನಿತ್ಯ ರೆಕಾರ್ಡ್ ಆಗ್ತಿರ್ತಕ್ಕಂಥದ್ದು. 500 ಕೇಸ್ಗಳನ್ನ ಈಗಾಗಲೇ ಬೆಂಗಳೂರಿನ ಟ್ರಾಫಿಕ್ ಪೊಲೀಸರು ದಾಖಲಿಸಿದ್ದಾರೆ. 150ಕ್ಕೂ ಹೆಚ್ಚು ಜಾಗಗಳಲ್ಲಿ ಪೊಲೀಸರು ಡ್ರಿಂಕ್ ಅಂಡ್ ಡ್ರೈವ್ ಅನ್ನ ಚೆಕ್ ಮಾಡ್ತಿರ್ತಕ್ಕಂಥದ್ದು. ಹೊಸ ವರ್ಷದವರೆಗೂ ಕೂಡ ಇದೇ ರೀತಿಯಾಗಿ ಪ್ರತಿನಿತ್ಯವೂ ಕೂಡ ಪೊಲೀಸರು ಡ್ರಿಂಕ್ ಅಂಡ್ ಡ್ರೈವ್ ಅನ್ನ ಚೆಕ್ ಮಾಡ್ತಿರ್ತಾರೆ. ಕ್ಯಾಮರಾಮನ್ ಮಹೇಂದ್ರ ಜೊತೆ ಶಿವಪ್ರಸಾದ್, TV9 ಬೆಂಗಳೂರು.